ಇವತ್ತು ಸುವರ್ಣ ನ್ಯೂಸ್ನೊಂದಿಗೆ ಸ್ವಾತಂತ್ರ್ಯ ಸಂಭ್ರಮ 70ನೇ ಸ್ವಾತಂತ್ರ್ಯೋತ್ಸವದ ಸಂತೋಷದಲ್ಲಿ ಇಡೀ ದೇಶ ಇದೆ. ಈ ಸ್ವಾತಂತ್ರ್ಯ ಸಂಭ್ರಮದ ಅಂಗವಾಗಿ ಸುವರ್ಣ ನ್ಯೂಸ್ ನಡೆಸ್ತಾ ಇರುವ ವಿಶೇಷ ಚರ್ಚಾ ಕಾರ್ಯಕ್ರಮ ಆಜಾದಿ ವರ್ಸಸ್ ಸ್ವಾತಂತ್ರ್ಯ. ನಾನು ಅಜಿತ್ ಹನುಮಕ್ಕನವರ್, ನನ್ನ ಜೊತೆಗಿದ್ದಾರೆ ಪ್ರತಿಮಾ ಭಟ್. ಆಜಾದಿ ವರ್ಸಸ್ ಸ್ವಾತಂತ್ರ್ಯ ಈ ಟೈಟಲ್ ನೋಡಿದಾಗ ಅನೇಕರಲ್ಲಿ ಸಂಶಯ ಬರಬಹುದು. ಈ ಎರಡು ಶಬ್ದಗಳು ಸಮಾನಾರ್ಥಕ ಶಬ್ದಗಳು, ಮಧ್ಯದಲ್ಲಿ ವರ್ಸಸ್ ಯಾಕೆ ಅನ್ನುವಂಥದ್ದು ಕೆಲವರಿಗಾದ್ರೂ ಒಂದು ಹಿಂಟ್ ಸಿಕ್ಕಿರುತ್ತೆ. ಲೇಕೆ ರಹೆಂಗೆ ಆಜಾದಿ ಅನ್ನುವಂಥ ಘೋಷಣೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ದೆಹಲಿಯಿಂದ ಹೊರಟ ನಂತರ ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು. ಆ ಚರ್ಚೆಯಿಂದ ಹೊರಹೊಮ್ಮಿದಂಥ ವಿಷಯಗಳು ನಿಮಗೂ ಕೂಡ ಗೊತ್ತಿರುವಂಥದ್ದು. ಆಜಾದಿ, ಈ ದೇಶದಿಂದಾನೇ ಆಜಾದಿನ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಂಥದ್ದು. ಅಫ್ಜಲ್ ಗುರು, ಈ ದೇಶದ ಪ್ರಜಾಪ್ರಭುತ್ವದ ದೇವಸ್ಥಾನದಂತಿರುವಂತಹ ಸಂಸತ್ ಮೇಲೆ ದಾಳಿ ಮಾಡಿಸಿದ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥದ್ದು ವಾಕ್ ಸ್ವಾತಂತ್ರ್ಯದ ಪರಿಧಿಯೊಳಗೆ ಬಂದಂಥದ್ದು. ಹಾಗೆ ನಡೆದಂತಹ ಚರ್ಚೆಯಲ್ಲಿ ಹೊರಹೊಮ್ಮಿದ ಇನ್ನೊಂದು ವಿಷಯ, ಒಂದೇ ಮಾತ್ರಂ ಅಂದ್ರೆ ದೇಶಭಕ್ತ ಅನ್ನೋದಿಲ್ಲ, ಅಂದ್ರೆ ದೇಶದ್ರೋಹಿ ಅನ್ನುವಂಥದ್ದು. ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಮಾತ್ರ ದೇಶಭಕ್ತನ ಅನ್ನುವಂಥದ್ದು. ಈ ದೇಶವನ್ನ ಪ್ರೀತಿಸಬೇಕು ಅಂದ್ರೆ RSS ನ ಪ್ರೀತಿಸಲೇಬೇಕಾ ಅನ್ನುವಂಥ ಪ್ರಶ್ನೆಗಳು. ಅದೇ ರೀತಿಯಾಗಿ ಕಾಶ್ಮೀರದಲ್ಲಿ ನಮ್ಮ ಸೈನಿಕರ ಮೇಲೆ ಕಲ್ಲೆಸೆಯುವಂಥವರ ಪರವಾಗಿ ಕೂಡ ಮಾತುಗಳು ಕೇಳಿ ಬಂದಂಥದ್ದು, ದೇಶದ ಮೂಲೆ ಮೂಲೆಗಳಲ್ಲೂ ಕೇಳಿ ಬಂದಂಥದ್ದು. ಅಸಹಿಷ್ಣುತೆಯ ದೊಡ್ಡದೊಂದು ಚರ್ಚೆ ಕೂಡ ನಡೀತು. 70ನೇ ಸ್ವಾತಂತ್ರ್ಯ ದಿನದ ಇವತ್ತಿನ ಸಂದರ್ಭದಲ್ಲಿ ಯಾರು ಸರಿ ಯಾರು ತಪ್ಪು, ಈ ದೇಶ ಯಾವ ಕಡೆ ಹೋಗ್ತಾ ಇದೆ, 70 ವರ್ಷಗಳಾದವು ಸ್ವಾತಂತ್ರ್ಯ ಬಂದು, ತಿರುಗಿ ನೋಡಿದಾಗ ನಾವು ನಡೆದು ಬಂದ ಹಾದಿ ಮುಂದಿನ ಮುನ್ಸೂಚನೆಯನ್ನ ದಿಕ್ಸೂಚಿಯನ್ನ ತೋರಿಸ್ತಾ ಇದೆಯಾ? ಈ ಎಲ್ಲ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. 4 ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ನನ್ನ ಬಲಗಡೆ ಇರುವಂಥವರು ಇನ್ಫ್ಯಾಕ್ಟ್ ಎಡಪಂಥವನ್ನ ಪ್ರತಿನಿಧಿಸುವಂಥವರು. ಅವರನ್ನ ಒಬ್ಬೊಬ್ಬರನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಚೇತನಾ ತೀರ್ಥಹಳ್ಳಿಯವರು, ಖ್ಯಾತ ಲೇಖಕಿ, ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನೂರ್ ಜುಲ್ಫಿಕರ್ ಅವರು ಮೊಟ್ಟ ಮೊದಲನೇ ಸಲ ಟಿವಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ನೂರ್ ಶ್ರೀಧರ್ ಅಂತ ಕೂಡ ಪರಿಚಿತರಾದಂಥವರು. 20 ವರ್ಷಗಳ ಕಾಲ ಭೂಗತರಾಗಿದ್ದುಕೊಂಡು ನಕ್ಸಲ್ ಚಟುವಟಿಕೆಯಲ್ಲಿ, ನಕ್ಸಲ್ ಮಾದರಿಯ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂಥವರು. ಆ ನಂತರ ಮುಖ್ಯವಾಹಿನಿಗೆ ಬಂದು ತಮ್ಮ ಮೇಲಿರುವ ಎಲ್ಲ ಪ್ರಕರಣಗಳಲ್ಲಿ ಖುಲಾಸೆಯಾಗಿ ಈಗ ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿದ್ದಾರೆ. ನೂರ್ ಜುಲ್ಫಿಕರ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಆಜಾದಿ ವರ್ಸಸ್ ಸ್ವಾತಂತ್ರ್ಯ ಅನ್ನುವಂತಹ ಚರ್ಚೆ ಬಂದಾಗ ಈ ಚರ್ಚೆಗೆ ಇನ್ನಷ್ಟು ಬಲ ಬೇಕು ಅಜಿತ್. ಹಾಗಾಗಿ ನನ್ನ ಎಡಭಾಗದಲ್ಲಿ ಅಂತಹ ಬಲ ತುಂಬಲಿಕ್ಕೆ ಇಬ್ರು ಅತಿಥಿಗಳು ಬಂದಿರುವಂತದ್ದು. ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಬಹುಶಃ ಇಂಟ್ರೊಡಕ್ಷನ್ ಬೇಕಿಲ್ಲ, ವಾಗ್ಮಿ, ಚಿಂತಕರು ಹಾಗೂ ಅಂಕಣಕಾರರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೇನೆ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ತೇಜಸ್ವಿ ಸೂರ್ಯ ಕೂಡ ನಮ್ಮ ಜೊತೆ. ತೇಜಸ್ವಿ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಬಾರಿಯ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಆಜಾದಿ ಅಥವಾ ಸ್ವಾತಂತ್ರ್ಯ ಏನೇ ಹೇಳಿ ಮೊದಲಿಗೆ ನಮ್ಮ ಮನಸ್ಸಲ್ಲಿ ಮೂಡುವಂಥದ್ದು ಯಾವುದು? ಯೋಧರು. ಅಂತಹ ಯೋಧರು ನಮ್ಮ ದೇಶಕ್ಕಾಗಿ ದುಡಿದಂಥವ್ರು, ಮಡಿದಂಥವ್ರು. ಆ ಹುತಾತ್ಮ ಯೋಧರ ಕುಟುಂಬ ನಮ್ಮೊಂದಿಗಿದೆ. ಹಾಗಾಗಿಯೇ ಅವರನ್ನ ನಾವೀಗ ಬರಮಾಡಿಕೊಳ್ಳುವಂತಹ ಸಮಯ. ನಮ್ಮೊಂದಿಗೆ 4 ಹುತಾತ್ಮ ಕುಟುಂಬಗಳಿರುವಂತಹ ಹುತಾತ್ಮ ಯೋಧರ ಕುಟುಂಬ. ದಿಲೀಪ್ ಕುಮಾರ್, ಶತ್ರುಗಳ ಶೆಲ್ ದಾಳಿಯಿಂದಾಗಿ ಹುತಾತ್ಮರಾದಂಥವರು ದಿಲೀಪ್ ಕುಮಾರ್ ಅವರಿಗೆ ಒಂದು ಬಿಗ್ ಸಲಾಂ ನಿಜಕ್ಕೂ ಕೂಡ ನಾವು ಹೇಳಲೇಬೇಕು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಪತ್ನಿ ಮಾಯಾದೇವಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೇನೆ ಅವರ ಮಗಳಾದಂತಹ ಅನುಕ್ಷಿಕಾ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಇನ್ನೊಂದು ಕುಟುಂಬ ಕೂಡ ನಮ್ಮ ಜೊತೆ ಇರುವಂತದ್ದು ಶೋಭಸಾಯಿ, ಕೊಪ್ಪಳ ಜಿಲ್ಲೆಯವರು. ಶೋಭಸಾಯಿ ಅವರು 1985ರಲ್ಲಿ ಸೈನ್ಯವನ್ನ ಸೇರ್ತಾರೆ. ನಂತರ 1999 ಮೇ 27ರಂದು ಅವರು ಹುತಾತ್ಮರಾದರು. ಸೈನ್ಯದಲ್ಲಿ ಜನರೇಟರ್ ಆಪರೇಟರ್ ಆಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಅವರ ಕುಟುಂಬಸ್ಥರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಪತ್ನಿ ನಿರ್ಮಲಾ ಶೋಭಸಾಯಿ ಅವರು ನಮ್ಮ ಜೊತೆ ಇರುವಂತದ್ದು. ಹಾಗೇನೆ ಅವರ ಅಣ್ಣ ಶಾಂತಮೂರ್ತಿಯವರು ಹಾಗೂ ಶಾಂತಮೂರ್ತಿಯವರ ಪತ್ನಿ ಉಮಾ ಅವರು ನಮಿಸ್ತಿದ್ದಾರೆ. ತಮ್ಮೂರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹುತಾತ್ಮ ಯೋಧ ಯಶವಂತ ಕೋಲ್ಕರ್, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನವರು. ಅವರು ಕೂಡ ಕಾರ್ಗಿಲ್ ಯುದ್ಧದಲ್ಲೇ ರಾಕೆಟ್ ದಾಳಿಯಲ್ಲಿ ಮರಣ ಹೊಂತಾರೆ. 15 ವರ್ಷ ಸೇವೆಯನ್ನ ಸಲ್ಲಿಸಿದಂಥವರು. ಅವರ ಕುಟುಂಬಸ್ಥರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಪತ್ನಿ ಸಾವಿತ್ರಿ ದೇವಿಯವರು. ನಮ್ಮ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಷ್ಟೇ ಅಲ್ಲ, ಇನ್ನೊಂದು ಕುಟುಂಬ ನಮ್ಮೊಂದಿಗಿದೆ. ಹುತಾತ್ಮ ಯೋಧ ಭರತ್ ಬಬನ್ ಮಸ್ಕಿ, ಬೆಳಗಾವಿಯ ಶಾವನಗರದವರು. ಇವರು ಕೂಡ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಹುತಾತ್ಮರಾದಂಥವರು.
ಅವರ ಕುಟುಂಬಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಯೋಧನ ಪತ್ನಿ ಲಕ್ಷ್ಮಿಯವರು ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಿಯವರೇ, ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಥದ್ದೊಂದು ಚರ್ಚೆಗೆ ಯೋಧರ ಕುಟುಂಬಗಳನ್ನು ಕರೆಸಿಕೊಳ್ಳೋದಕ್ಕೂ ಕಾರಣ ಇತ್ತು. ಹಣೆಯ ಮೇಲೆ ಅವರ ಕುಂಕುಮ ಇಲ್ಲದನ್ನು ನೋಡಿದಾಗ, ಅವರ ಮಕ್ಕಳ ಕಣ್ಣಿನಲ್ಲಿ ತಂದೆ ಇಲ್ಲದ ದುಃಖವನ್ನು ನೋಡಿದಾಗ ಬಹುಶಃ ನಾವು ಆಡುವ ಮಾತುಗಳಿಗೆ ಹೆಚ್ಚು ಜವಾಬ್ದಾರಿ ಬರುತ್ತೆ. ಅವರ ಬಲಿದಾನಗಳನ್ನು ನೆನಪಿಸಿಕೊಂಡಾಗ ಹೆಚ್ಚು ಜವಾಬ್ದಾರಿ ಬರುತ್ತೆ. ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ನನ್ನ ಬಲಗಡೆ ಇರುವಂಥ ಅತಿಥಿಗಳಿಂದ ನಾನು ಉತ್ತರವನ್ನು ನಿರೀಕ್ಷಿಸ್ತೀನಿ. ಸರ್, ಅಲ್ಲೊಂದು ಹುಡುಗಿ ಕೂತ್ಕೊಂಡಿದ್ದಾಳೆ, ಹೆಸರು ಅನುಕ್ಷಿತಾ ಅಂತ. ದಿಲೀಪ್ ಕುಮಾರ್ ಜಮಖಂಡಿಯಲ್ಲಿ ಅವರ ಊರು. ದಿಲೀಪ್ ಕುಮಾರ್ ಅವರ ತಂದೆ ಕಾರ್ಗಿಲ್ ಯುದ್ಧದಲ್ಲಿ ಮರಣವನ್ನು ಅಪ್ಪಿದ್ರು. ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂತ ಘೋಷಣೆ ಕೂಗೋದು ವಾಕ್ ಸ್ವಾತಂತ್ರ್ಯ ಅನ್ನೋದಾದರೆ, ಅಫ್ಜಲ್ ಗುರು ಆತನಿಗೆ ಶ್ರದ್ಧಾಂಜಲಿ ಸಲ್ಲಿಸೋದು ವಾಕ್ ಸ್ವಾತಂತ್ರ್ಯ ಅನ್ನೋದಾದರೆ, ನಮ್ಮಲ್ಲಿ ಯಾರಿಗಾರು ಧೈರ್ಯ ಇದೆಯಾ ಸರ್? ಆ ಮಗುಗೆ ನಿಮ್ಮಪ್ಪ ಸುಮ್ಮನೆ ಬಡದಾಡ್ ಸತ್ತೋಗ್ಬಿಟ್ಟ, ಬಿಟ್ಟಾಕೋದನ್ನು. ಇಲ್ಲಿ ಹಾಗೆ ಘೋಷಣೆ ಕೂಗುವವರ ವಾಕ್ ಸ್ವಾತಂತ್ರ್ಯ ದೊಡ್ಡದು, ಅದನ್ನು ನಾವು ರಕ್ಷಿಸ್ತೀವಿ ಅಂತ ಹೇಳುವಂಥ ಧೈರ್ಯ ಯಾರಿಗಾರು ಇದೆಯಾ ಸರ್? ಖಂಡಿತವಾಗಿಯೂ ಕೂಡ ಏನು ನೊಂದ ಕುಟುಂಬ ಬಂದಿದೆ, ಈ ಒಂದೇ ನೊಂದ ಕುಟುಂಬ ಅಲ್ಲ, ನಮ್ಮ ಭಾರತಾದ್ಯಂತ ಇಂಥ ಲಕ್ಷಾಂತರ ನೊಂದ ಕುಟುಂಬಗಳು ತಮ್ಮ ಹೆತ್ತ ಕರಳುಗಳನ್ನು, ತಮ್ಮ ಭರವಸೆಯ ಕನಸುಗಳನ್ನು, ತಮ್ಮ ಕುಡಿಗಳನ್ನು ಕಳ್ಕೊಂಡಿದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಏನಕ್ಕೋಸ್ಕರ ಸಾಯ್ತಾ ಇದ್ದಾರೆ? ಕಾಶ್ಮೀರ ವಿಚಾರದಲ್ಲಿ ಏನಕ್ಕೋಸ್ಕರ ಸಾಯ್ತಿದ್ದಾರೆ ನಮ್ಮ ಸೈನಿಕರು? ಕಾರ್ಗಿಲ್ ಯುದ್ಧದಲ್ಲಿ ಏನಕ್ಕೋಸ್ಕರ ಸತ್ರು? ಈ ಉತ್ತರ ನಾನು ಕೊಡೋದಿಲ್ಲ, ಅಂಬೇಡ್ಕರ್ ಏನು ಹೇಳಿದ್ರು ಒಂದು ವಿಚಾರ ಹೇಳ್ತೀನಿ ನಿಮಗೆ. ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರು ಕ್ಯಾಬಿನೆಟ್ ಇದಕ್ಕೆ. ಸಾಮಾನ್ಯವಾಗಿ ಅದರ ಬಗ್ಗೆ ಗೊತ್ತಿರುವಂಥ ವಿಚಾರ, ಚರ್ಚಾಗ ವಿಚಾರ ಏನಪ್ಪಾ ಅಂದ್ರೆ, ಅವರು ಹಿಂದೂ ಕೋಡ್ ಬಿಲ್ ವಿರೋಧ ಮಾಡ್ರಿ ರಾಜೀನಾಮೆ ಕೊಟ್ಟರು ಅಂತ ಹೇಳಿ. ಅದೊಂದೇ ಅಲ್ಲ, ಅವರು 4 ಪ್ರಶ್ನೆಗಳು ಇಟ್ಕೊಂಡು ರಾಜೀನಾಮೆ ಕೊಡ್ತಾರೆ. ಮಿಕ್ಕ 3 ಪ್ರಶ್ನೆಗಳನ್ನು ಬಿಟ್ಬಿಡ್ತೀನಿ, ಅದು ಬೇರೆ ಚರ್ಚೆ ಮಾಡ್ಕೊಳ್ಳೋಣ. ಒಂದು ಪ್ರಶ್ನೆ ಅವರು ರಾಜೀನಾಮೆ ಕೊಡೋಕೆ ಅವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಾನು ಅತ್ಯಂತ ದುಃಖ ತಪ್ತನಾಗಿ ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಅಳವಡಿಸುತ್ತಿರುವಂತಹ ಒಂದು ದ್ವಂದ್ವ ನೀತಿ ಕಾಶ್ಮೀರ ವಿಷಯದಲ್ಲಿ, ಮುಖ್ಯವಾಗಿ ವಿದೇಶಿ ಸಂಬಂಧಗಳ ಸಂಬಂಧಪಟ್ಟಂಗೆ, ಅಂದ್ರೆ ನೆರೆಯ ದೇಶಗಳ ಜೊತೆನ ಸಂಬಂಧದ ಪ್ರಶ್ನೆಯ ಸಂಬಂಧಪಟ್ಟಂಗೆ. ಒಂದೇ ನಿಮಿಷ ಬಿಡ್ತೀನಿ. ಏನು ಅಳವಡಿಸ್ತೀಯ ಇರೋದು ದ್ವಂದ್ವ ನೀತಿ, ಅದರ ನಿರ್ದಿಷ್ಟ ಸಮಸ್ಯೆಯ ಬಿಂದು ಕಾಶ್ಮೀರ ಅಂತ ಹೇಳ್ತಾರೆ. ನಿಮಿಷ ತಾವು ಹೇಳುವ ಮಾತಿನ ತಾತ್ಪರ್ಯ, ನಾವು ಕಾಶ್ಮೀರ ಹೊತ್ತು ಬಿಟ್ಟು ಕೊಟ್ಟು ಬಿಟ್ಟಿದ್ರೆ ಈ ಮಗುವಿನ ತಂದೆ ಸಾಯ್ತಾ ಇರಲಿಲ್ಲ, ಆ ಹೆಣ್ಣು ಮಗಳ ಗಂಡ ಸಾಯ್ತಾ ಇರಲಿಲ್ಲ ಅನ್ನುವಂಥದ್ದು. ಕಾಶ್ಮೀರ ಬಿಟ್ಟು ಕೊಟ್ಟು ಬಿಟ್ಟಿದ್ರೆ ಅವ್ರು ಸಾಯ್ತಾನೆ ಇರಲಿಲ್ಲ ಅಂತಾರೆ. ನಾನು ಹೇಳಿಲ್ಲ, ನೀವು ನಾನು ಅಂಬೇಡ್ಕರ್ ಏನ್ ಹೇಳಿದ್ರೆ ಹೇಳಕ್ ಬರ್ತಿದ್ದೀನಿ. ಯಾವುದೇ ಒಂದು ದೇಶ ಚೆನ್ನಾಗಿ ಅಭಿವೃದ್ಧಿಗೊಳ್ಬೇಕು ಅಂದ್ರೆ ನೆರೆಹೊರೆಯವರ ಜೊತೆ ಒಂದು ಶಾಂತಿಯುತ ಒಂದು ಸಂಬಂಧವನ್ನು ಹೊಂದುವಂತ ಪಾಲಿಸಿಯನ್ನು ಅಳವಡಿಸಬೇಕು. ಕಾಶ್ಮೀರ ವಿಚಾರದ ಸಂಬಂಧಪಟ್ಟಂಗೆ ದ್ವಂದ್ವ ನೀತಿಯನ್ನು ಭಾರತ ಅಳವಡಿಸ್ತಾ ಇದೆ. ಕಾಶ್ಮೀರ ವಿಚಾರ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯಲ್ಲಿ ನಾವೇನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಕಾಶ್ಮೀರ ಇವತ್ತಲ್ಲ, ಮುಂದಿನ ದಿನಗಳಲ್ಲಿಯೂ ಕೂಡ ಬಹಳ ದೊಡ್ಡ ಭಾರತದ ಒಂದು ತಲೆನೋವಾಗಿ ಪರಿಗಣಿಸುತ್ತದೆ. ಇದಕ್ಕೆ ದೇಶದ ಕೋಟ್ಯಾಂತರ ರೂಪಾಯಿ ಹಣ ಮತ್ತೆ ನಮ್ಮ ಲಕ್ಷಾಂತರ ನಮ್ಮ ಸೈನಿಕರ ಮತ್ತು ಅಲ್ಲಿನ ಯುವಕರ ಪ್ರಾಣಹಾನಿಯಾಗಲಿದೆ. ಅಂಬೇಡ್ಕರ್ ಅವರ ಅಭಿಪ್ರಾಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ಸರ್. ತಮ್ಮ ಅಭಿಪ್ರಾಯ ಹೇಳಿ. ಕಾಶ್ಮೀರವನ್ನ ಅವತ್ತು ಬಿಟ್ಟು ಕೊಟ್ಟು ಬಿಟ್ಟಿದ್ರೆ ಅಂಬೇಡ್ಕರ್ ಅವರೇ ನಮಗೆ ರಕ್ತಪಾತ ಇಲ್ಲಿವರೆಗೂ ಆಗ್ತಿಲ್ಲ. ವಿಚಾರ ಅದಲ್ಲ. ವಿಚಾರ ಇರೋದೇನಪ್ಪಾ ಅಂದ್ರೆ, ಕೊಟ್ಟ ಮಾತಿನಂಗೆ ನಡೆದುಕೊಳ್ಳಬೇಕು. 500 ನಮ್ಮ ಭಾರತ ನಮ್ಮ ವಿಮೋಚನೆಗೊಳ್ತಿರುವ ಸ್ವತಂತ್ರಗೊಳ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ 500 ರಾಜ್ಯ ಸಂಸ್ಥಾನಗಳಿದ್ವು. ಅದನ್ನ ಗಮನದಲ್ಲಿಟ್ಟುಕೋ. 500 ರಾಜ್ಯ ಸಂಸ್ಥಾನಗಳಿದ್ವು. ಕಾಶ್ಮೀರನೂ ಒಂದು ರಾಜ್ಯ ಸಂಸ್ಥಾನ. ಎಲ್ಲ ಯಾವ್ಯಾವ ರಾಜ್ಯ ಸಂಸ್ಥಾನಗಳು ಒಟ್ಟಿಗೂಡ್ತವೆ ಅನ್ನೋದು ತೀರ್ಮಾನ ಇತ್ತು. ಕಾಶ್ಮೀರ ಮಾತ್ರ ವಿವಾದದಲ್ಲಿ ಉಳ್ಕೊಳ್ತು. ಅವಾಗ ವಿವಾದನ ಬಗೆಹರಿಸ ಸಂಬಂಧಪಟ್ಟಂಗೆ ಒಂದು ವಿಶ್ವಸಂಸ್ಥೆಯಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು, ಇತಿಹಾಸದ ಟೈಮ್ ಲೈನ್ ನಲ್ಲಿ ನಿಮಗೆ ಸೆಲೆಕ್ಟಿವ್ ಆಗಿ ನೀವು ಕೋಟ್ ಮಾಡ್ತಾ ಇದ್ದೀರಾ, ಜಂಪ್ ಮಾಡ್ತಾ ಇದ್ದೀರಾ. ಇತಿಹಾಸ ನಾವು ಹೇಳ್ತೀವಿ. ನೀವು ಸ್ವಾತಂತ್ರ್ಯದ 1947 ಆದ ಘಟನೆ ಅಲ್ಲ ಇದು. 1947 ವಾರ್ ನಂತರ ಆದ ಘಟನೆ. 1947 ರಾಜ ಹರಿಸಿಂಗ ತಾನು ಯಾವ ಕಡೆ ಸೇರಬೇಕು ಅನ್ನೋ ಟೆನ್ಷನ್ ನಲ್ಲಿದ್ದಾಗ, ಅಲ್ಲಿನ ಮುನ್ಷಿ ಕೂಡ ತಾನು ಆ ಕಡೆ ಈ ಕಡೆ ಅನ್ನೋ ದ್ವಂದ್ವದಲ್ಲಿದ್ದಾಗ ಆತ ನೆಹರುಗೆ ಪತ್ರ ಬರೆದು ನಾನು ಭಾರತಕ್ಕೆ ಸೇರಬೇಕು ಅಂತಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಿದೆ. ಆಗ ವಿಶ್ವಸಂಸ್ಥೆಗೆ ಹೋಗಿದ್ದಲ್ಲ. ಪಾಕಿಸ್ತಾನ ಅಟ್ಯಾಕ್ ಮಾಡಿದ ನಂತರ ನಾವು ಯುದ್ಧದಲ್ಲಿ ಗೆಲ್ಲುವ ಸ್ಥಿತಿಯಲ್ಲಿದ್ದಾಗ ವಿಶ್ವಸಂಸ್ಥೆಗೆ ಎಂಟ್ರಿ ಮಾಡಿದ್ದು. ಅದನ್ನ ಇಡೀ ಭಾರತ ಧಿಕ್ಕರಿಸಿತ್ತು. ಯಾವ್ದಾದಕ್ಕೂ ಅದನ್ನು ಕನೆಕ್ಟ್ ಮಾಡ್ತಿರಲ್ಲ ನೀವು. ಇತಿಹಾಸವನ್ನ ಸರಿಯಾಗಿ ಹೇಳ್ಕೊಂಡು ಅಂಬೇಡ್ಕರ್ ಮಾನವೀಯತೆ ಕುರಿತಂತೆ ಮಾತನಾಡ್ತೀವಿ. ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಬಗ್ಗೆ ಮಾತಾಡಿಯಲ್ಲ. ಈಗ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ರಿಸೈನ್ ಮಾಡುವಾಗ ಮಾಡಿದ ಮಾತಾಡ್ತೀರಿ. ಸ್ವಲ್ಪ ಹಿಂದೆ ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು.
ಯಾವ ದ್ವಂದ್ವ ನೀತಿ ಮಾತುಗಳನ್ನ ಅಂದ್ರೆ ಏನು? ಆಡ್ತಿದ್ದೀರಿ? ಯಾವಾಗ ಹೋಗಿದ್ದು ಕೋರ್ಟ್ಗೆ? UN ಹೋಗಿದ್ದು ಯಾವಾಗ? ನೋಡ್ರಿ, UN ಚರ್ಚೆ ನಡೆದಿದ್ದು ಯುದ್ಧ ಆದ್ಮೇಲೆ, Yes, ಅಲ್ಲ, ಒಂದು ನಿಮಿಷ. ಸ್ವಾತಂತ್ರ್ಯದ ಘಟ್ಟದಲ್ಲಿ ಅಂತ ಹೇಳ್ತೀರಿ. ಅದಾಗಲೇ ಪತ್ರ ಬರೆದು ವಿಲೀನಕ್ಕೆ ಸಹಿ ಹಾಕಿದ್ದಾಗಿತ್ತು. ಜಗಳ ಮಾಡೋಣ, ಚರ್ಚೆ ಮಾಡೋಣ. ಜಗಳ ಅಲ್ಲ, ನೀವು ತಪ್ಪು ಹೇಳಬಾರ್ದು. ಒಂದು ತಪ್ಪು ಕೋಟ್ ಮಾಡೋದಿದ್ರೆ ಅದು ಜಗಳವೇ ಸರಿ. ಆಯ್ತು, ನೀವೇನ್ ಹೇಳ್ತೀರಿ ನೀವು ಹೇಳಿ, ನಾನೇನ್ ಹೇಳ್ತೇನೆ ನಾನು ಅಲ್ಲ, ಹೇಳ್ತೀನಿ. ತಪ್ಪು ಏನು ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಜನರನ್ನ ಮಿಸ್ಲೀಡ್ ಮಾಡಬೇಡಿ ಅಂತ ತಾವು ನಾನು ಹೇಳ್ತಿರೋದು ಸತ್ಯ ಹೇಳ್ತೀನಿ. ಕಳೆದ 70 ವರ್ಷಗಳಿಂದ ಭಾರತದಲ್ಲಿ ಮಿಸ್ಲೀಡ್ ಮಾಡ್ಕೊಂಡೇ ಬಂದಿರೋದು ಇವರೆಲ್ಲ. ತೀರ್ಥಹಳ್ಳಿ ಅವರೇ, ಕಾಶ್ಮೀರದಲ್ಲಿ ಜನಾಭಿಪ್ರಾಯ ಸಂಗ್ರಹ ಆಗಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಿ. ಜನಾಭಿಪ್ರಾಯ ಆಗಬೇಕು ಅಂತ ಹೇಳುವಂಥವ್ರು ಪ್ರತಿಯೊಬ್ಬರು ಮಾಡುವ ವಾದ ಕಾಶ್ಮೀರದಲ್ಲಿ ಭಾರತೀಯ ಸೈನ್ಯ ಹಿಡಿತ ಸಾಧಿಸಿಕೊಂಡು ಕುಳಿತುಕೊಂಡಿದೆ ಅಂತ. ಅದನ್ನು ತಾವು ಒಪ್ತೀರಾ? ಇವಾಗ ಲೆಕ್ಕದ ಪ್ರಕಾರ 150 ಜನ ಉಗ್ರಗಾಮಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಕೊಟ್ಟಿರೋ ಲೆಕ್ಕ, ಕೇಂದ್ರ ಸರ್ಕಾರನೇ ಕೊಟ್ಟಿರೋ ಲೆಕ್ಕ. 150 ಜನಕ್ಕೆ ಲಕ್ಷಾಂತರ ಸೋಲ್ಜರ್ಸ್ ನ ಅಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಇರೋ ಸೇನೆ ಅಥವಾ ಯಾವ ರಕ್ಷಣಾ ಪಡೆಗಳಿವೆ ಅವು ನಡೆಸ್ತಾ ಇರೋ ದಾಂಧಲೆ, ನಡೀತಾ ಇರೋ ರೇಪ್ಗಳು, ಕಳ್ಳತನಗಳು, ಅಕ್ರಮ, ಅವೆಲ್ಲ ಪ್ರಶ್ನೆ ಬೇರೆ. ಸೈನಿಕರನ್ನ ಅವರ ಬಗ್ಗೆ ನನಗೆ ಗೌರವ ಇದೆ. ಸೈನಿಕರನ್ನ ಮುಂದೆ ಇಟ್ಕೊಂಡು ನೀವು ಕಾಶ್ಮೀರದಲ್ಲಿ ಸೇನೆ ನಡೆಸಿರೋಂತ ಅನಾಚಾರಗಳನ್ನ ನೀವು ಕವರ್ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹುತಾತ್ಮರು ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದ್ದೇ ಇದೆ. ನೀವು ಮಧ್ಯೆ ಇಮೋಷನ್ ಗೇಮ್ ಪ್ಲೇ ಮಾಡಿ. ನಾನು ಹೇಳ್ಬಿಡ್ತೀನಿ. ನೀವು ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಹುತಾತ್ಮ ಯೋಧರ ಕುಟುಂಬಗಳ ಎದುರಿಗೆ ನಾವು ಕೂತ್ಕೊಂಡು ಒಂದೇ ಒಂದು point.